ನಮಸ್ಕಾರ ಸ್ನೇಹಿತರೆ. ಇವತ್ತು ಇನ್ನೊಂದು ಹೊಸ ಯೂನಿಟ್ನ ಪ್ರಾರಂಭ ಮಾಡೋಣ. ಇವತ್ತಿನ ದಿವಸ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಯೂನಿಟ್ ನಿಮ್ಮ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ 10ನೇ ಯೂನಿಟ್, ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತಕ್ಕಂಥ ಪದ್ಯ. ಮಾಮೂಲಿನ ಹಾಗೆ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇರತಕ್ಕಂಥ ಎಲ್ಲಾ ಪ್ರಶ್ನೆಗಳು ಕೂಡ PU ಬೋರ್ಡ್ನವರು ಪಬ್ಲಿಷ್ ಮಾಡಿರತಕ್ಕಂಥ ಕ್ವೆಶ್ಚನ್ ಬ್ಯಾಂಕ್ನಿಂದ ತಗೊಂಡಿರ್ತಕ್ಕಂಥದ್ದು. ಯಾಕೆ ನಾನು ಕ್ವೆಶ್ಚನ್ ಬ್ಯಾಂಕ್ ಅನ್ನೇ ಆಧರಿಸ್ತಾ ಇದ್ದೀನಿ ಅಂದ್ರೆ, ಈ ಕ್ವೆಶ್ಚನ್ ಬ್ಯಾಂಕ್ ಅನ್ನ ತಯಾರಿಸಿರ್ತಕ್ಕಂತಹವರು ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರ್ಸ್. PU ಬೋರ್ಡ್ನವರು ಈ ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರ್ಸ್ ನ ಆಯ್ಕೆ ಮಾಡಿ ಅವರ ಹತ್ರ ಈ ಕ್ವೆಶ್ಚನ್ ಬ್ಯಾಂಕ್ ನ ಪ್ರಿಪೇರ್ ಮಾಡಿಸಿದ್ದಾರೆ ಮತ್ತು ಅದಕ್ಕೆ PU ಬೋರ್ಡ್ನವರ ಅನುಮೋದನೆ ಮುದ್ರೆ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಯಾರೇ ಕ್ವೆಶ್ಚನ್ ಪ್ರಿಪೇರ್ ಮಾಡಿದ್ರೂ ಕೂಡ, ಕ್ವೆಶ್ಚನ್ ಪೇಪರ್ನ ಪ್ರಿಪೇರ್ ಮಾಡಿದ್ರೂ ಕೂಡ ಒಂದು 60% ಕ್ವೆಶ್ಚನ್ಸ್ ಆದ್ರೂ ಈ ಕ್ವೆಶ್ಚನ್ ಬ್ಯಾಂಕ್ ನಿಂದ ಬರುತ್ತೆ ಅಂತಕ್ಕಂಥ ಒಂದು ನಂಬಿಕೆ. ಆದ್ರಿಂದ ಈ ಪ್ರಶ್ನೆಗಳನ್ನ ಗಮನಿಸಿದ್ರೆ ನಿಮಗೆ ಪರೀಕ್ಷೆಯಲ್ಲಿ ಅನುಕೂಲವಾಗಬಹುದು ಅನ್ನೋ ದೃಷ್ಟಿಯಿಂದ PU ಬೋರ್ಡ್ನವರು ಪಬ್ಲಿಷ್ ಮಾಡಿರತಕ್ಕಂಥ ಕ್ವೆಶ್ಚನ್ ಬ್ಯಾಂಕ್ ಅನ್ನೇ ನಾನು ಆಧಾರವಾಗಿಟ್ಕೊಂಡು ಈ ಸೀರೀಸ್ ನ ಮಾಡ್ತಾ ಇದ್ದೀನಿ. ಒಂದು ಪ್ರಶ್ನೆ ಏನ್ ಬರಬಹುದು ನಿಮ್ಗೆ, ಕಳೆದ 3 ಸಂಚಿಕೆಗಳನ್ನ ನೀವು ನೋಡಿದ್ರೆ 3 ಸಂಚಿಕೆಗಳಲ್ಲೂ ಕೂಡ ಇಂಗ್ಲಿಷ್ಗಿಂತ ಹೆಚ್ಚಾಗಿ ಕನ್ನಡವನ್ನೇ ಉಪಯೋಗಿಸಿದೆ. ವಿವರಣೆ ಎಲ್ಲ ಕನ್ನಡದಲ್ಲೇ ಇದೆ, ಪ್ರಶ್ನೆ ಮತ್ತು ಉತ್ತರಗಳು ಮಾತ್ರ ಇಂಗ್ಲಿಷ್ನಲ್ಲಿವೆ. ಇಂಗ್ಲಿಷ್ ಸಬ್ಜೆಕ್ಟ್ ನ ಹೇಳ್ಕೊಡ್ಬೇಕಾದ್ರೆ ಇಂಗ್ಲಿಷ್ ಉಪಯೋಗಿಸ್ತೀರಾ, ಕನ್ನಡ ಯಾಕೆ ಉಪಯೋಗಿಸ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆ ಬರಬಹುದು. ನಾನು ಯಾರಿಗೋಸ್ಕರ ಇದನ್ನ ಮಾಡ್ತಾ ಇದ್ದೀನೋ ಅವರಿಗೆ ಕನ್ನಡದಲ್ಲೇ ಹೇಳಬೇಕು ಅಂತ ನನ್ನ ಭಾವನೆ. ನಾನು ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತಂದ್ರೆ, ಯಾರಿಗೆ ಇಂಗ್ಲಿಷ್ ಮೀಡಿಯಂ ಓದ್ದಿರಾ ಕನ್ನಡ ಮೀಡಿಯಂ ಅಲ್ಲಿ ಓದ್ ಬಂದಿದಾರೋ, ಯಾರಿಗೆ ಇಂಗ್ಲಿಷ್ ಭಾಷೆ ಬಗ್ಗೆ ಎಕ್ಸ್ಪೋಜರ್ ಇಲ್ವೋ ಅಂಥವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಇಂಗ್ಲಿಷ್ ನಲ್ಲಿ ವಿವರಣೆ ಕೊಡೋ ಬದಲಾಗಿ ಕನ್ನಡದಲ್ಲಿ ವಿವರಣೆ ಕೊಡ್ತಾ ಇದ್ದೀನಿ ಮತ್ತು ಅವ್ರಿಗೆ ಸಹಾಯ ಮಾಡಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದೀನಿ. ಇನ್ನು ಮುಂಬರುವ ವಿಡಿಯೋಗಳು ಅಪ್ಲೋಡ್ ಆಗುತ್ತಿದ್ದಂತೆಯೇ ನೋಡಲು ಏನು ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಇದೆ ಇಲ್ಲಿ. ಅಂದ್ರೆ ಈಗಾಗಲೇ 3 ವಿಡಿಯೋಗಳನ್ನ ಮಾಡಿದ್ದೀನಿ 3 ಯೂನಿಟ್ಗಳ ಬಗ್ಗೆ. ಈಗ ಮುಂದೆ ಬರತಕ್ಕಂಥದ್ದು ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ ನಮಗ್ ಗೊತ್ತಾಗಲ್ಲ, ಯಾವ ರೀತಿ ನೋಡಬೇಕು ಅನ್ನೋ ಪ್ರಶ್ನೆ ಇದ್ರೆ, ನೀವು ಇವಾಗ ನೋಡ್ತಾ ಇರ್ತಕ್ಕಂಥ ವಿಡಿಯೋದಲ್ಲಿ ಒಂದು ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅದಾದ್ಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಲ್ಲಿ ತಕ್ಷಣ ಇದು ಅಪ್ಲೋಡ್ ಆಗ್ತಿದ್ದ ಹಾಗೆ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಮಾಡಿ. ಈಗ ಸಬ್ಸ್ಕ್ರೈಬ್ ಮಾಡಿ ಅಂತಿದ್ದ ಹಾಗೇನೆ ನಿಮ್ಮ ಮನಸ್ಸಿಗೆ ಇನ್ನೊಂದು ಪ್ರಶ್ನೆ ಬರಬಹುದು, ಇದನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಎಷ್ಟು ದುಡ್ಡು ಕೊಡಬೇಕಾಗುತ್ತೆ ಅಂತ. ನೀವು ಅದಕ್ಕೆ ಏನು ಹಣ ಕೊಡ್ಬೇಕಾಗಿಲ್ಲ, ಸಂಪೂರ್ಣವಾಗಿ ಇದು ಉಚಿತವಾಗಿರ್ತಕ್ಕಂಥದ್ದು. ಯಾವ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರು ಅದು ಉಚಿತ. ಹಾಗಾಗಿ ಹಣ ಖರ್ಚಾಗುತ್ತೆ ಅನ್ನೋ ಯೋಚನೆ ಇಲ್ಲ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಅಪ್ಲೋಡ್ ಆಗ್ತಕ್ಕಂಥ ಎಲ್ಲಾ ವಿಡಿಯೋಗಳು ಕೂಡ ಅಪ್ಲೋಡ್ ಆದ ದಿವಸವೇ ನಿಮ್ಮ ಮೊಬೈಲ್ ನಲ್ಲಿ ನೋಟಿಫಿಕೇಶನ್ ಬರುತ್ತೆ. ಈಗಾಗಲೇ ಹಿಂದೆ ಒಂದಿಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ. ಅವು ಬೇಕು ಅಂದ್ರೆ ಎಲ್ಲಿ ಸಿಗುತ್ತೆ ನಿಮಗೆ? ಇಂಗ್ಲಿಷ್ ಫೋರಂ ಗದಗ್ ಅಂತ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಇಂಗ್ಲಿಷ್ ಫೋರಂ ಗದಗ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಎಲ್ಲಾ ಯೂನಿಟ್ಗಳು ಸಿಗುತ್ತೆ. ಈಗಾಗಲೇ ನಾವು 2 ಡಿಯರ್ ಅಂತಕ್ಕಂಥದ್ದು, ದ ವೋಟರ್ ಅಂತಕ್ಕಂಥ ಮತ್ತು ಎ ಸನ್ನಿ ಮಾರ್ನಿಂಗ್ ಅಂತಕ್ಕಂಥ 3 ಯೂನಿಟ್ಗಳನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ, ಅವುಗಳನ್ನು ನೋಡಿ. ಈಗ ಪ್ರಶ್ನೆಗಳ ವಿಭಾಗಕ್ಕೆ ಬರೋಣ. 1 ಅಂಕದ ಪ್ರಶ್ನೆಗಳು. ನೀವು ಈ 1 ಅಂಕದ ಪ್ರಶ್ನೆಗಳನ್ನ ಗಮನಿಸಿದರೆ ಪ್ರಶ್ನೆಯಲ್ಲಿ 2 ಭಾಗ ಮಾಡಿ, ಒಂದು ಭಾಗನ ಕಪ್ಪು ಅಕ್ಷರಗಳಲ್ಲಿ, ಇನ್ನೊಂದು ಭಾಗವನ್ನ ಬಿಳಿ ಅಕ್ಷರಗಳಲ್ಲಿ ಟೈಪ್ ಮಾಡಿದ್ದೀನಿ. ನಿಮ್ ಕ್ವೆಶ್ಚನ್ ಪೇಪರ್ ನಲ್ಲಿ 2 ಬಣ್ಣದಲ್ಲಿ ಮುದ್ರಣ ಇರಲ್ಲ, ಬರೀ ಕಪ್ಪು ಅಕ್ಷರಗಳಿರುತ್ತೆ, ಹಿನ್ನೆಲೆಯಲ್ಲಿ ಬಿಳಿ ಪೇಪರ್ ಇರುತ್ತೆ. ಆದ್ರೆ ಇಲ್ಲಿ ಯಾಕೆ ಹೀಗೆ ಮಾಡಿದ್ದೀನಿ ಅಂತಂದ್ರೆ, ಕನ್ನಡ ಮೀಡಿಯಂ ಮಕ್ಕಳಿಗೆ ಕ್ವೆಶ್ಚನ್ ನೋಡ್ತಿದ್ದ ಹಾಗೇನೆ ಭಯ ಶುರುವಾಗುತ್ತೆ. ಅದರಲ್ಲಿ ಯಾವ್ಯಾವ್ದೋ ಪದಗಳು, ಏನ್ ಅರ್ಥನೋ ಗೊತ್ತಾಗಲ್ಲ, ಏನನ್ನ ಅರ್ಥ ಮಾಡ್ಕೊಳ್ಬೇಕು, ಏನ್ ಉತ್ತರ ಬರೀಬೇಕು ಗೊತ್ತಾಗಲ್ಲ. ಆದ್ರೆ ಒಂದಂತೂ ನಿಜ, ಪ್ರಶ್ನೆ ಅರ್ಥ ಆಗ್ಬಿಟ್ರೆ ಉತ್ತರ ಅವ್ರಿಗೆ ಗೊತ್ತಿದೆ. ಆದ್ರಿಂದ
ಯಾವುದು ಪ್ರಶ್ನೆಯಲ್ಲಿ ಮುಖ್ಯವಾದ ಭಾಗನೋ ಅದನ್ನ ಕಪ್ಪು ಅಕ್ಷರಗಳಲ್ಲಿ ಟೈಪ್ ಮಾಡಿದ್ದೀನಿ. ಬಿಳಿ ಅಕ್ಷರಗಳಲ್ಲಿರೋದು ಮುಖ್ಯ ಅಲ್ಲ ಅಂತಲ್ಲ. ಅದೇನ್ ಹೇಳುತ್ತೆ, ಈ ಮೇಲಿರ್ತಕ್ಕಂಥ ಪ್ರಶ್ನೆ ಯಾವ ಯೂನಿಟ್ ನಿಂದ ತಗೊಂಡಿದೆ, ಎರಡನೇದು ಯಾರ ಅಭಿಪ್ರಾಯವನ್ನ ನಾವು ಹೇಳಬೇಕು ಅನ್ನೋದನ್ನ ಹೇಳ್ತಕ್ಕಂಥದ್ದಷ್ಟೇ. ಸೊ ಈ ಪ್ರಶ್ನೆಯಲ್ಲಿ ನೋಡಿ, ವಾಟ್ ಕುಡ್ ನಾಟ್ ಬಿ ನೋವೇರ್ ಎಲ್ಸ್ ಬಟ್ ಆನ್ ಅರ್ತ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತಕ್ಕಂಥದ್ದು ಪ್ರಶ್ನೆ. ಇದರ ಅರ್ಥ ಏನು ನೋಡ್ಬಿಡೋಣ ಒಂದ್ಸಲ. ಅಕಾರ್ಡಿಂಗ್ ಟು ದ ಸ್ಪೀಕರ್, ಸ್ಪೀಕರ್ನ ಪ್ರಕಾರ, ಇನ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂದ್ರೆ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತಕ್ಕಂಥ ಪದ್ಯದಲ್ಲಿ ವಾಟ್ ಯಾವುದು, ಬಟ್ ಆನ್ ಅರ್ತ್ ಭೂಮಿಯ ಮೇಲೆ ಬಿಟ್ಟರೆ. ಇದು ಬಟ್ ಅಂತಂದ್ರೆ ನಿಮಗ್ ಗೊತ್ತಿರೋ ಒಂದರ್ಥ ಆದರೆ ಅಂತ, ಅದಕ್ಕೆ ಇನ್ನೊಂದು ಅರ್ಥ ಇದೆ ಎಕ್ಸೆಪ್ಟ್ ಅಂತ, ಅಂದ್ರೆ ಬಿಟ್ಟು. ಆನ್ ಅರ್ತ್ ಭೂಮಿಯ ಮೇಲೆ, ಬಟ್ ಬಿಟ್ಟು, ಭೂಮಿಯ ಮೇಲೆ ಬಿಟ್ಟರೆ. ನೋವೇರ್ ಎಲ್ಸ್ ಬೇರೆಲ್ಲಿಯೂ ಕೂಡ, ಕುಡ್ ನಾಟ್ ಬಿ ಇರಲು ಸಾಧ್ಯವಿಲ್ಲ. ಸೊ ಯಾವ ಭಾಗಕ್ಕೆ ಉತ್ತರ ಬರೀಬೇಕು ನಾವು? ಯಾವುದು ಭೂಮಿಯ ಮೇಲೆ ಬಿಟ್ಟರೆ ಬೇರೆಲ್ಲಿಯೂ ಇರಲು ಸಾಧ್ಯವಿಲ್ಲ, ಇದಕ್ಕೆ ಉತ್ತರ ಬೇಕಷ್ಟೇ. ಭೂಮಿ ಮೇಲೆ ಬಿಟ್ಟರೆ ಬೇರೆಲ್ಲೂ ಇಲ್ಲದೆ ಇರೋದು ಯಾವುದು? ಇದು ಈ ಉಳಿದಿರೋದು ಈ ಪ್ರಶ್ನೆಗೆ ಸಪೋರ್ಟ್ ಮಾಡ್ತಕ್ಕಂಥ ಭಾಗ. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತಕ್ಕಂಥ ಪದ್ಯದಲ್ಲಿ ಸ್ಪೀಕರ್ ಹೇಳೋ ಪ್ರಕಾರ ಯಾವುದು ಭೂಮಿ ಮೇಲೆ ಬಿಟ್ರೆ ಬೇರೆಲ್ಲೂ ಇರಕ್ ಸಾಧ್ಯ ಇಲ್ಲ ಅನ್ನೋದು ಪ್ರಶ್ನೆ. ಸೊ ನೀವು ಯಾವುದೇ ಪ್ರಶ್ನೆಯನ್ನ ನೋಡಿದ್ರೂ ಕೂಡ ಈ ಎರಡು ಭಾಗ ಗಮನದಲ್ಲಿ ಇಟ್ಕೊಳ್ಳಿ. ಯಾವ ಯೂನಿಟ್ ನಿಂದ ಈ ಪ್ರಶ್ನೆ ಕೇಳಿದೆ, ಯಾರ ಪ್ರಕಾರ, ಈ ಉತ್ತರವನ್ನ ನೀವು ಬರೀಬೇಕು. ಅಂದ್ರೆ ನಿಮಗೇನ್ ಅನ್ಸುತ್ತೆ ಅಲ್ಲ, ಇಲ್ಲಿ ಕೇಳಿದಾರಲ್ಲ ಅವ್ರಿಗೇನ್ ಅನ್ಸುತ್ತೆ ಅಂತ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಅಂದ್ರೆ ಸ್ಪೀಕರ್ನ ಪ್ರಕಾರ, ಅಕಾರ್ಡಿಂಗ್ ಟು ಗೋನ್ಜಾಲೋ ಅಂದ್ರೆ ಗೋನ್ಜಾಲೋ ಪ್ರಕಾರ, ಅಕಾರ್ಡಿಂಗ್ ಟು ಡೋನಾಲಾರಾ ಅಂದ್ರೆ ಡೋನಾಲಾರಾಳ ಪ್ರಕಾರ. ಯೂನಿಟ್ ಹೆಸರು ಅಲ್ಲಿರುತ್ತೆ ಅಷ್ಟೇ. ಸೊ ಇದನ್ನು ನೋಡ್ಕೊಳ್ಳಿ. ಒಟ್ನಲ್ಲಿ ಈ ಪ್ರಶ್ನೆ ಏನು, ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅನ್ನೋ ಪದ್ಯದಲ್ಲಿ ಸ್ಪೀಕರ್ನ ಪ್ರಕಾರ ಯಾವುದು ಭೂಮಿ ಮೇಲ್ ಬಿಟ್ರೆ ಬೇರೆಲ್ಲೂ ಇರಕ್ಕೆ ಸಾಧ್ಯ ಇಲ್ಲ. ನಿಮಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇದೆ, ಉತ್ತರ ಹೇಳಿ. ಉತ್ತರ ಇಲ್ಲಿ ಬಂದಿದೆ, ಹೆವನ್ ಅನ್ನೋದು ಉತ್ತರ. ಸೊ ಭೂಮಿ ಮೇಲ್ ಬಿಟ್ರೆ ಬೇರೆಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲದೆ ಇರೋದು ಯಾವ್ದಪ್ಪ ಅಂದ್ರೆ ಹೆವನ್. ಅಂದ್ರೆ ಹೆವನ್ ಅನ್ನೋದು ಭೂಮಿ ಮೇಲೆ ಮಾತ್ರ ಇದೆ ಅಂತ. ಇದಕ್ಕೆ ಇದು ನಮ್ಮ ಕಲ್ಪನೆಯ ಅಥವಾ ಟೆಕ್ಸ್ಚುಯಲ್ ಎವಿಡೆನ್ಸ್ ಏನನ್ನ ಇದೆಯಾ ಅಂತ. ಟೆಕ್ಸ್ಚುಯಲ್ ಎವಿಡೆನ್ಸ್ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅಂತ. ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ, ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ವೇರ್ ಎಲ್ಸ್ ಕುಡ್ ಯು ಬಿ. ಇದು ಪ್ರಶ್ನೆ ಅಲ್ಲ, ನೇರವಾಗಿ ಕವಿ ಸ್ವರ್ಗವನ್ನೇ ಕೇಳ್ತಾ ಇದ್ದಾರೆ. ಹೆವನ್ ಸ್ವರ್ಗವೇ, ಇಫ್ ಅಂದ್ರೆ ರೇ ಅಂತ, ನಾಟ್ ಹಿಯರ್ ಆನ್ ಅರ್ತ್ ಭೂಮಿಯ ಮೇಲೆ ಇಲ್ಲದಿದ್ದರೆ, ವೇರ್ ಎಲ್ಸ್ ಬೇರೆ ಎಲ್ಲಿ, ಕುಡ್ ಯು ಬಿ ನೀನಿರಕ್ ಸಾಧ್ಯ. ಅಂದ್ರೆ ಭೂಮಿ ಮೇಲ್ ಬಿಟ್ರೆ ಇನ್ನೆಲ್ಲಿರಕ್ ಸಾಧ್ಯ ಅಂದ್ರೆ ಪ್ರಶ್ನೆ ಅಲ್ಲ ಅದು, ಇನ್ನೆಲ್ಲೂ ಇರಕ್ ಸಾಧ್ಯ ಇಲ್ಲ ಅಂತ. ಯಾವ್ದು ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಭೂಮಿ ಮೇಲ್ ಬಿಟ್ರೆ ಅಂದ್ರೆ ಹೆವನ್ ಅನ್ನೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ವೆನ್ ಕ್ಯಾನ್ ದೇರ್ ಬಿ ನೋ ಗಾಡ್ಸ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಸೊ ಇದ್ರ ಬಗ್ಗೆ ಆಗ್ಲೇ ಚರ್ಚೆ ಮಾಡಿದೀವಿ. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತಕ್ಕಂಥ ಪದ್ಯದಲ್ಲಿ ಸ್ಪೀಕರ್ ಹೇಳೋ ಪ್ರಕಾರ ವೆನ್ ಕ್ಯಾನ್ ದೇರ್ ಬಿ ನೋ ಗಾಡ್ಸ್. ವೆನ್ ಅಂದ್ರೆ ಯಾವಾಗ, ಗಾಡ್ಸ್ ದೇವರುಗಳು, ದೇರ್ ಬಿ ಇರಲು, ಕ್ಯಾನ್ ಸಾಧ್ಯ, ನೋ ಇಲ್ಲ. ಸೊ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅನ್ನೋ ಪದ್ಯದಲ್ಲಿ ಸ್ಪೀಕರ್ ಹೇಳೋ ಪ್ರಕಾರ ಯಾವಾಗ ದೇವರುಗಳು ಇರಕ್ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ. 5 ಸೆಕೆಂಡ್ಗಳ ಕಾಲಾವಕಾಶ, ಹೇಳಿ. ಇಫ್ ವಿ ಅವರ್ಸೆಲ್ಸ್ ಕೆನಾಟ್ ಬಿ ಗಾಡ್ಸ್ ಅನ್ನೋದು ಉತ್ತರ. ಇಫ್ ಅಂದ್ರೆ ರೇ ಅಂತ ಆಗ್ಲೇ ಹೇಳಿದೆ.
ವಿ ಅವರ್ ಸೆಲ್ಸ್ ನಾವುಗಳೇ ಕೆನಾಟ್ ಬಿ ಗಾಡ್ಸ್ ದೇವರುಗಳು ಆಗ್ಲಿಕ್ಕೆ ಕೆನಾಟ್ ಬಿ ಸಾಧ್ಯ ಇಲ್ಲದೆ ಹೋದರೆ ಆವಾಗ ದೇವರುಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ದೇವರುಗಳು ಬೇರೆ ಎಲ್ಲೂ ಇಲ್ಲ, ನಾವೇ ದೇವರುಗಳು. ಎಲ್ಲಿದೆ ಟೆಕ್ಸ್ಚುಯಲ್ ಎವಿಡೆನ್ಸ್? ಟೆಕ್ಸ್ಟ್ ನಲ್ಲಿ ಎಲ್ಲಿದೆ? ಈ ಸಾಲುಗಳಲ್ಲಿದೆ. ಇಫ್ ವಿ ಅವರ್ ಸೆಲ್ಸ್ ಕೆನಾಟ್ ಬಿ ಗಾಡ್ಸ್ ದೆನ್ ದೇರ್ ಕ್ಯಾನ್ ಬಿ ನೋ ಗಾಡ್ಸ್. ವಿ ಅವರ್ ಸೆಲ್ಸ್ ನಾವುಗಳೇ ಕೆನಾಟ್ ಬಿ ಗಾಡ್ಸ್ ದೇವರುಗಳು ಆಗಕ್ಕೆ ಸಾಧ್ಯ ಆಗದೆ ಇದ್ದರೆ, ಇಫ್ ಅಂದ್ರೆ ರೇ ಅಂದ್ರೆ, ದೆನ್ ಆಗ ದೇರ್ ಕ್ಯಾನ್ ಬಿ ನೋ ಗಾಡ್ಸ್ ದೇವರುಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಕೆನಾಟ್ ಅಂತಂದ್ರೆ ನಾಟ್ ಪಾಸಿಬಲ್ ಟು ಅಂತ ಅಷ್ಟೇ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಇಫ್ ವಿ ಅವರ್ ಸೆಲ್ಸ್ ಕೆನಾಟ್ ಬಿ ಗಾಡ್ಸ್ ದೆನ್ ದೇರ್ ಕ್ಯಾನ್ ಬಿ ನೋ, ಮೂರು ಆಪ್ಷನ್ ಇದೆ, ಗಾಡ್ಸ್, ನಿಮ್ಸ್, ಹ್ಯೂಮನ್ಸ್. ಇದು ನಾನು ಸ್ಲೈಡ್ ಪ್ರಿಪೇರ್ ಮಾಡ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆಗಿದೆ, ಇರ್ಲಿ ಅದು ಹಾಗೆ ಇರ್ಲಿ. ಸೊ ಪ್ರಶ್ನೆಗೆ ಅರ್ಥ ಏನು ಅಂತ ನೋಡ್ಬೋಣ. ಇದರ ಅರ್ಥ ನಿಮಗೆ ಗೊತ್ತಿದೆ. ಇಫ್ ವಿ ಅವರ್ ಸೆಲ್ಸ್ ಅಂದ್ರೆ ಏನು? ನಾವುಗಳೇ ಕೆನಾಟ್ ಬಿ ಗಾಡ್ಸ್ ದೇವರುಗಳಾಗಲು ಸಾಧ್ಯವಾಗದಿದ್ದರೆ, ಇಫ್ ಅಂದ್ರೆ ರೇ ಅಂತ ಹೇಳಿದೆ, ದೆನ್ ಆಗ ಡ್ಯಾಶ್ಗಳು ಇರಲು ಸಾಧ್ಯವಿಲ್ಲ. ಇಲ್ಲಿ ಮೂರು ಆಪ್ಷನ್ ಇದೆ, ಅದರಲ್ಲಿ ಯಾವ ಆಪ್ಷನ್ ಸರಿ ಅಂತ ನೀವು ಬರೀಬೇಕು. ಗಾಡ್ಸ್ಗಳು ಇರಲು ಸಾಧ್ಯ ಇಲ್ಲನಾ, ನಿಮ್ಸ್ಗಳು ಇರಲು ಸಾಧ್ಯ ಇಲ್ಲನಾ, ಹ್ಯೂಮನ್ಸ್ಗಳು ಇರಲು ಸಾಧ್ಯವಿಲ್ಲನಾ ಅನ್ನೋದು ನೀವು ಹೇಳಬೇಕು. ಗಾಡ್ಸ್ ದೇವರುಗಳು ಇರಲು ಸಾಧ್ಯವಿಲ್ಲ. ಮತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರ್ತಕ್ಕಂಥ ಪದ್ಯದ ಸಾಲುಗಳಿದು. ಇಫ್ ವಿ ಅವರ್ ಸೆಲ್ಸ್ ಕೆನಾಟ್ ಬಿ ಗಾಡ್ಸ್ ದೆನ್ ದೇರ್ ಕ್ಯಾನ್ ಬಿ ನೋ ಗಾಡ್ಸ್. ಹಿಂದಿನ ಪ್ರಶ್ನೆಗೂ ಇದೇ ಸಾಲುಗಳನ್ನ ನಾವು ನೋಡಿದ್ವಿ. ಇಫ್ ವಿ ಅವರ್ ಸೆಲ್ಸ್ ಕೆನಾಟ್ ಬಿ ಗಾಡ್ಸ್ ದೆನ್ ದೇರ್ ಕ್ಯಾನ್ ಬಿ ನೋ ಗಾಡ್ಸ್. ನಾಲ್ಕನೇ ಪ್ರಶ್ನೆ, ವೆನ್ ಕ್ಯಾನ್ ದೇರ್ ಬಿ ನೋ ನಿಮ್ಸ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತಕ್ಕಂಥ ಪದ್ಯದಲ್ಲಿ ಸ್ಪೀಕರ್ನ ಪ್ರಕಾರ ವೆನ್ ಯಾವಾಗ, ಕೆನ್ ದೇರ್ ಬಿ ನೋ ನಿಮ್ಸ್ ನಿಮ್ಸ್ಗಳು ಇರಲು ಸಾಧ್ಯವಿಲ್ಲ. ನಿಂಪ್ ಅಂದ್ರೇನು? ಗಾಡೆಸ್ ಇನ್ ಗ್ರೀಕ್ ಅಂಡ್ ರೋಮನ್ ಟ್ರೆಡಿಷನಲ್ ಸ್ಟೋರೀಸ್. ಸೊ ಗ್ರೀಕ್ ಮತ್ತು ರೋಮನ್ ಟ್ರೆಡಿಷನಲ್ ಸ್ಟೋರೀಸ್ ನಲ್ಲಿ ಬರ್ತಕ್ಕಂಥ ಗಾಡೆಸ್ಗಳು ದೇವತೆಗಳನ್ನ ಅವರು ನಿಂಪ್ಸ್ ಅಂತ ಕರೀತಾರೆ. ನಮ್ಮಲ್ಲಿ ರಾಮಾಯಣ, ಮಹಾಭಾರತ ಇಂಥ ಕಥೆಗಳಲ್ಲಿ ದೇವತೆಗಳಿದ್ದಾರೆ. ಹಾಗೇನೆ ಗ್ರೀಕ್ ಮತ್ತು ರೋಮನ್ ಪುರಾಣದ ಕಥೆಗಳಲ್ಲಿ ಅವ್ರನ್ನ ನಿಮ್ಸ್ ಅಂತ ಕರೀತಾರೆ ಅಷ್ಟೇ. ಸೊ ಈ ಪ್ರಶ್ನೆ ಏನು? ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತಕ್ಕಂಥ ಪದ್ಯದಲ್ಲಿ ಸ್ಪೀಕರ್ನ ಪ್ರಕಾರ ಯಾವಾಗ ನಿಮ್ಸ್ ಇರಲು ಸಾಧ್ಯವಿಲ್ಲ? ಉತ್ತರ ಹೇಳಿ. ಇಫ್ ವಿ ಅವರ್ ಸೆಲ್ಸ್ ಅರಂಟ್ ಹೆವನ್ಲಿ ನಿಮ್ಸ್, ನಾವುಗಳೇ ವಿ ಅವರ್ ಸೆಲ್ಸ್ ನಾವುಗಳೇ ಹೆವನ್ಲಿ ನಿಮ್ಸ್ ಸ್ವರ್ಗದ ದೇವತೆಗಳು ಅರಂಟ್ ಆಗಿಲ್ಲ ಪ್ಲಸ್ ರೇ ಆಗಿಲ್ಲದಿದ್ದರೆ ಆವಾಗ. ಮತ್ತೆ ಟೆಕ್ಸ್ಟ್ ನಲ್ಲಿ ಈ ಸಾಲುಗಳು, ಇಫ್ ವಿ ಅವರ್ ಸೆಲ್ಸ್ ಅರಂಟ್ ಹೆವನ್ಲಿ ನಿಮ್ಸ್ ದ ನಿಮ್ಸ್ ಆರ್ ನಾಟ್ ಎಲ್ಸ್ವೇರ್. ನಾವುಗಳೇ ಹೆವನ್ಲಿ ನಿಮ್ಸ್ ಆಗದೆ ಹೋದ್ರೆ ನಿಮ್ಸ್ ಬೇರೆಲ್ಲಿಯೂ ಇಲ್ಲ. ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಹೆವನ್ಲಿ ಅಂದ್ರೆ ಅರ್ಥ ಏನು ಅಂತಂದ್ರೆ ಆಫ್ ಹೆವನ್ ಸ್ವರ್ಗದ ಅಂತ ಅಷ್ಟೇನೆ. ಐದನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಇಫ್ ವಿ ಅವರ್ ಸೆಲ್ಸ್ ಅರಂಟ್ ಹೆವನ್ಲಿ ನಿಮ್ಸ್ ದ ನಿಮ್ಸ್ ಆರ್ ನಾಟ್ ಎವ್ರಿವೇರ್ ನೋವೇರ್ ಎಲ್ಸ್ವೇರ್. ಸೊ ಈ ಬಿಳಿ ಬಣ್ಣದಲ್ಲಿರ್ತಕ್ಕಂಥ ವಾಕ್ಯ ಸಮೂಹದ ಅರ್ಥ ಏನು ಅಂತ ಇಲ್ಲಿದೆ. ಸ್ಪೀಕರ್ನ ಪ್ರಕಾರ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತಕ್ಕಂಥ ಪದ್ಯದಲ್ಲಿ ವಿ ಅವರ್ ಸೆಲ್ಸ್ ನಾವುಗಳೇ ಅರಂಟ್ ಹೆವನ್ಲಿ ನಿಮ್ಸ್ ದೇವತೆಗಳಲ್ಲದಿದ್ದರೆ ದ ನಿಮ್ಸ್ ಆರ್ ನಾಟ್ ದೇವತೆಗಳು ಡ್ಯಾಶ್ ಇಲ್ಲ. ಎಲ್ಲೆಲ್ಲಿಲ್ಲ ಅಂತ ನೋಡ್ಬೇಕು. ಎವ್ರಿವೇರ್ ನೋವೇರ್ ಎಲ್ಸ್ವೇರ್. ಎವ್ರಿವೇರ್ ಅಂದ್ರೇನು? ಎಲ್ಲಾ ಕಡೆನೂ ಇಲ್ಲ. ನೋವೇರ್ ಎಲ್ಲಿಯೂ ಇಲ್ಲ. ಎಲ್ಸ್ವೇರ್ ಬೇರೆ ಕಡೆ ಇಲ್ಲ. ಸೊ ಇದು ಯಾವುದು ಸರಿ ಅಂತ ನೀವು ಹೇಳಬೇಕು.
ನಿಮಗೆ 5 ಸೆಕೆಂಡುಗಳ ಕಾಲಾವಕಾಶ ಇದೆ. ಎಲ್ಸ್ವೇರ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಪದ್ಯದ ಯಾವ ಭಾಗದಲ್ಲಿ ನಮಗೆ ಸಿಗುತ್ತೆ? ಇಫ್ ವಿ ಅವರ್ಸೆಲ್ಸ್ ಅರಂಟ್ ಹೆವನ್ಲಿ ನಿಮ್ಸ್, ದ ನಿಮ್ಸ್ ಆರ್ ನಾಟ್ ಎಲ್ಸ್ವೇರ್. ಇದೇ ಸಾಲುಗಳಿದೆ. ಇಫ್ ವಿ ಅವರ್ಸೆಲ್ಸ್ ಅರಂಟ್ ಹೆವನ್ಲಿ ನಿಮ್ಸ್, ದ ನಿಮ್ಸ್ ಆರ್ ನಾಟ್ ಎಲ್ಸ್ವೇರ್. ಮುಂದಿನ ಪ್ರಶ್ನೆ. ವಾಟ್ ಡಸ್ ದ ಪೊಯೆಟ್ ಇಂಬೈಬ್ ಅಂಡ್ ಸ್ಪಿಲ್ to create heaven on earth according to the speaker in heaven if you are not here on earth? So heaven if you are not here on earth ಪದ್ಯದಲ್ಲಿ ಸ್ಪೀಕರ್ ನ ಪ್ರಕಾರ heaven on earth, ಸ್ವರ್ಗವನ್ನು ಭೂಮಿಯ ಮೇಲೆ, to create ಸೃಷ್ಟಿಸಲು, the poet ಕವಿಯು, what ಏನನ್ನು, imbibe and spill ಕುಡಿದು ಚೆಲ್ಲುತ್ತಾನೆ. ಉತ್ತರ ಹೇಳ್ಬೇಕು ನೀವು. ದ ಸಾಂಗ್ ಆಫ್ ನೆಕ್ಟರ್. ಏನನ್ನ ಕುಡಿದು ಚೆಲ್ತಾನೆ ಅಂದ್ರೆ ಸಾಂಗ್ ಆಫ್ ನೆಕ್ಟರ್ನ. ನೆಕ್ಟರ್ ಅಂದ್ರೇನು? ದ ಡ್ರಿಂಕ್ ಆಫ್ ಗಾಡ್ಸ್. ಆಫ್ ಗಾಡ್ಸ್, ದೇವತೆಗಳ ಡ್ರಿಂಕ್, ಪಾನೀಯ. ಸರಿ, ಇದಕ್ಕೆ ಉತ್ತರ ಎಲ್ಲಿದೆ ನಮ್ಗೆ? ಇಂಬೈಬಿಂಗ್ ಅಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್, ದ ಪೊಯೆಟ್ ಡಸ್ ಕ್ರಿಯೇಟ್ ಹೆವನ್ ಆನ್ ಅರ್ತ್. ಸೊ ಇಂಬೈಬಿಂಗ್ ಅಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್. ಇಂಬೈಬಿಂಗ್ ಅಂತಂದ್ರೆ ಕುಡಿದು, ಸ್ಪಿಲ್ಲಿಂಗ್ ಚೆಲ್ಲೋದು. ಏನನ್ನ? ಸಾಂಗ್ ಆಫ್ ನೆಕ್ಟರ್. ಪೊಯೆಟ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್. 6ನೇ ಪ್ರಶ್ನೆ. ವೇರ್ ಡಸ್ ದ ಟೆಂಡರ್ ಸನ್ಶೈನ್ ಲೀನ್ ಆನ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್? ಸೊ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಪದ್ಯದಲ್ಲಿ ಸ್ಪೀಕರ್ ನ ಪ್ರಕಾರ ವೇರ್ ಎಲ್ಲಿ, ದ ಟೆಂಡರ್ ಸನ್ಶೈನ್ ಮೃದುವಾದ ಬಿಸಿಲು, ಲೀನ್ ಆನ್ ಬೀಳುತ್ತಿದೆ. ಲೀನ್ ಆನ್ ಅಂದ್ರೆ ಬಾಗಿಕೊಂಡಿದೆ ಅಂತ. ಆದ್ರೆ ನಾವು ಕನ್ನಡದಲ್ಲಿ ಹೇಳಬೇಕಾದ್ರೆ ಬಿಸಿಲು ಎಲ್ಲಿ ಬೀಳ್ತಾ ಇದೆ ಅಂತೀವಿ. ಬಿಸಿಲು ಎಲ್ಲಿ ಬೀಳ್ತಾ ಇದೆ? ಎಂಥ ಬಿಸಿಲದು? ಟೆಂಡರ್ ಸನ್ಶೈನ್, ಮೃದುವಾದ ಬಿಸಿಲು. ಉತ್ತರ ಹೇಳಿ. ಆನ್ ವೆರ್ಡೆಂಟ್ ಗಾರ್ಡನ್ಸ್ ಅನ್ನೋದು ಉತ್ತರ. ಈ ವೆರ್ಡೆಂಟ್ ಅಂದ್ರೆ ಏನು? ವೆರ್ಡೆಂಟ್ ಅಂದ್ರೆ ಏನಿಲ್ಲಪ್ಪ, ಗ್ರೀನ್ ಅಂತ, ಹಸಿರು ಬಣ್ಣದ ಗಾರ್ಡನ್ಸ್, ತೋಟಗಳ ಮೇಲೆ ಬಿಸಿಲು ಬೀಳ್ತಾ ಇದೆ, ಎಳೆ ಬಿಸಿಲು. ದ ಟೆಂಡರ್ ಸನ್ಶೈನ್ ಲೀನ್ಸ್ ಆನ್ ವೆರ್ಡೆಂಟ್ ಗಾರ್ಡನ್ಸ್. ನಿಮ್ಮ ಟೆಕ್ಸ್ಟ್ ನಲ್ಲಿ ಇರ್ತಕ್ಕಂಥ ಸಾಲದು. 8ನೇ ಪ್ರಶ್ನೆ. ಹೂ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇಂಬೈಬ್ಸ್ ಅಂಡ್ ಸ್ಪಿಲ್ಸ್ ದ ಸಾಂಗ್ ಆಫ್ ನೆಕ್ಟರ್ ಇನ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್? ಇಲ್ಲೇನ್ ಗಮನಿಸ್ಬೇಕು ನೀವು? ಅಕಾರ್ಡಿಂಗ್ ಟು ದ ಸ್ಪೀಕರ್ ಅನ್ನೋದು ಈ ಪ್ರಶ್ನೆಯ ಮುಖ್ಯವಾದ ಭಾಗದ ಮಧ್ಯದಲ್ಲಿ ಬಂದಿದೆ. ಎಲ್ಲನ್ನ ಬರಲಿ, ನೀವು ನೆನ್ಪಿಟ್ಕೊಳ್ಳಿ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅನ್ನೋದು ಒಂದು ಭಾಗ. ಅದಕ್ಕೆ ಅರ್ಥ ಇಲ್ಲಿ ಬರ್ದಿದ್ದೀವಿ. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅನ್ನೋ ಪದ್ಯದಲ್ಲಿ ಸ್ಪೀಕರ್ ನ ಪ್ರಕಾರ ಹೂ ಯಾರು, ದ ಸಾಂಗ್ ಆಫ್ ನೆಕ್ಟರ್ ಮಧುಗಾನಾಮೃತವನ್ನು, ಇಂಬೈಬ್ಸ್ ಅಂಡ್ ಸ್ಪಿಲ್ಸ್ ಕುಡಿದು ಚೆಲ್ಲುತ್ತಾನೆ. ಇದೇನಿದು ಮಧುಗಾನಾಮೃತ ಅನ್ಕೋಬೇಡಿ. ನೆಕ್ಟರ್ ಅಂದ್ರೆ ದೇವತೆಗಳ ಪಾನೀಯ ಅಂತ ಹೇಳಿದ್ವಿ, ಅದನ್ನ ಮಧು ಅಂತೀವಿ, ಅಮೃತ ಅಂತಲೂ ಅಂತೀವಿ. ಸಾಂಗ್ ಅಂದ್ರೆ ಹಾಡು, ಅದಕ್ಕೋಸ್ಕರ ಮಧುಗಾನಾಮೃತವನ್ನು ಅಂತ ಬರೆದಿದೆ ಅಷ್ಟೇನೆ. ಯಾರು ಮಧುಗಾನಾಮೃತವನ್ನು ಕುಡಿದು ಚೆಲ್ಲುತ್ತಾನೆ? ಉತ್ತರ ಹೇಳ್ಬೇಕು ನೀವು. ಪೊಯೆಟ್. ಪದ್ಯದಲ್ಲಿ ಎಲ್ಲಿ ಸಿಗುತ್ತಿದು? ಇಂಬೈಬಿಂಗ್ ಅಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್, ದ ಪೊಯೆಟ್ ಡಸ್ ಕ್ರಿಯೇಟ್ ಹೆವನ್ ಆನ್ ಅರ್ತ್. ಸೊ ಹೂ ಇಂಬೈಬ್ಸ್ ಅಂಡ್ ಸ್ಪಿಲ್ಸ್ ಅಂತಿದೆ, ಇಲ್ಲಿ ಯಾರು ಅಂತಂದ್ರೆ ದ ಪೊಯೆಟ್, ಅದು ಉತ್ತರ. ಮುಂದಿನ ಪ್ರಶ್ನೆ. ವೇರ್ ಡಸ್ ದ ಪೊಯೆಟ್ ಕ್ರಿಯೇಟ್ ಹೆವನ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್? ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಪದ್ಯದಲ್ಲಿ ಸ್ಪೀಕರ್ ನ ಪ್ರಕಾರ ವೇರ್ ಎಲ್ಲಿ, ದ ಪೊಯೆಟ್ ಕವಿಯು, ಕ್ರಿಯೇಟ್ ಸೃಷ್ಟಿಸುತ್ತಾನೆ, ಹೆವನ್ ಸ್ವರ್ಗವನ್ನು. ಸೊ ಕವಿಯು ಸ್ವರ್ಗವನ್ನು ಎಲ್ಲಿ ಸೃಷ್ಟಿಸುತ್ತಾನೆ ಅಂತ ಪ್ರಶ್ನೆ.
ಉತ್ತರ ಹೇಳಿ. ಕವಿ ಸ್ವರ್ಗವನ್ನ ಎಲ್ಲಿ ಸೃಷ್ಟಿಸ್ತಾನೆ ಅಂದ್ರೆ ಆನ್ ಅರ್ತ್, ಭೂಮಿ ಮೇಲೆ ಸೃಷ್ಟಿಸ್ತಾನೆ. ಇದಕ್ಕೆ ನಮಗೆ ಟೆಕ್ಸ್ಟ್ ನಲ್ಲಿ ಎಲ್ಲಿ ಸಿಗುತ್ತೆ ಉತ್ತರ? ಇಂಬೈಬಿಂಗ್ ಅಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್, ದ ಪೊಯೆಟ್ ಡಸ್ ಕ್ರಿಯೇಟ್ ಹೆವನ್ ಆನ್ ಅರ್ತ್. ಮುಂದಿನ ಪ್ರಶ್ನೆಗೆ ಹೋಗೋಣ. 10ನೇದು, ವಾಟ್ ಡಸ್ ದ ಪೊಯೆಟ್ ಕ್ರಿಯೇಟ್ ಆನ್ ಅರ್ತ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್? ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಪದ್ಯದಲ್ಲಿ ಸ್ಪೀಕರ್ನ ಪ್ರಕಾರ ವಾಟ್ ಏನನ್ನ, ದ ಪೊಯೆಟ್ ಕವಿಯು, ಆನ್ ಅರ್ತ್ ಭೂಮಿಯ ಮೇಲೆ, ಕ್ರಿಯೇಟ್ ಸೃಷ್ಟಿಸುತ್ತಾನೆ. ಸೊ ಕವಿ ಭೂಮಿ ಮೇಲೆ ಏನನ್ನ ಸೃಷ್ಟಿಸ್ತಾನೆ ಅಂತ ಪದ್ಯ. ಉತ್ತರ ಹೇಳಿ. ಹೆವನ್. ಕವಿ ಭೂಮಿ ಮೇಲೆ ಏನ್ ಸೃಷ್ಟಿಸ್ತಾನೆ ಅಂದ್ರೆ ಸ್ವರ್ಗನ ಸೃಷ್ಟಿಸ್ತಾನೆ. ಎಲ್ಲಿದೆ ನಮ್ಗೆ ಉತ್ತರ ಇದು ಟೆಕ್ಸ್ಟ್ ನಲ್ಲಿ? ಇಂಬೈಬಿಂಗ್ ಅಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್, ದ ಪೊಯೆಟ್ ಡಸ್ ಕ್ರಿಯೇಟ್ ಹೆವನ್ ಆನ್ ಅರ್ತ್. ನೋಡಿ, ಇದೊಂದು ಸಾಲು, ದ ಪೊಯೆಟ್ ಡಸ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಅನ್ನೋ ಸಾಲಿನ ಮೇಲೆ 3 ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದೇನು ಒಂದ್ಸಲ ನೋಡ್ಬಿಡಿ. ಇಲ್ಲಿ ಹೂ ಡಸ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಪ್ರಶ್ನೆ ಮಾಡಿದ್ರೆ ಏನಾಗುತ್ತೆ? ಹೂ ಕ್ರಿಯೇಟ್ಸ್ ಆಗುತ್ತೆ ಅಷ್ಟೇನೆ. ಹೂ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್. ಇಂಬೈಬಿಂಗ್ ಅಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್ ಅದು ಮೊದಲನೇ ಸಾಲು, ಅದರ ಬಗ್ಗೆ ಏನು ಪ್ರಶ್ನೆ ಕೇಳಿಲ್ಲ ಅವರು ಇದರಲ್ಲಿ. ಸೊ ಅದನ್ನ ಬೇರೆ ಬಣ್ಣದಲ್ಲಿ ಹಾಕಿದೆ. ಹೂ ಡಸ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಅಂದ್ರೆ ಉತ್ತರ ಏನು? ದ ಪೊಯೆಟ್ ಡಸ್ ಕ್ರಿಯೇಟ್ ಹೆವನ್ ಆನ್ ಅರ್ತ್. ದ ಪೊಯೆಟ್ ಡಸ್ ಕ್ರಿಯೇಟ್ ಹೆವನ್ ವೇರ್, ಎಲ್ಲಿ? ಎಲ್ಲಿ ಅಂದ್ರೆ ಆನ್ ಅರ್ತ್. ದ ಪೊಯೆಟ್ ಡಸ್ ಕ್ರಿಯೇಟ್ ವಾಟ್ ಆನ್ ಅರ್ತ್, ಏನನ್ನು ಸೃಷ್ಟಿ ಮಾಡ್ತಾನೆ? ಹೆವನ್ನ ಸೃಷ್ಟಿ ಮಾಡ್ತಾನೆ. ಈ ಪದ್ಯದಲ್ಲಿ ಪ್ರಶ್ನೆಗಳನ್ನ ಚರ್ಚೆ ಮಾಡಿದೀವಿ. ಇದು 10 ಪ್ರಶ್ನೆಗಳಿದ್ದಿದ್ರಿಂದ ಅದಕ್ಕೆ ಕನ್ನಡದ ಸಂಪೂರ್ಣ ಪದಶಃ ಅನುವಾದನೂ ಕೂಡ ಮಾಡಿ ಇದನ್ನ ತಯಾರು ಮಾಡಿದ್ದೀನಿ. ಬಹುಶಃ ಮುಂದಿನ ಸಂಚಿಕೆಗಳಲ್ಲಿ ಇಷ್ಟು ವಿಸ್ತಾರವಾಗಿ ಇದನ್ನ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದನ್ನ ದಯವಿಟ್ಟು ಗಮನ ಕೊಟ್ಟು ನೋಡಿ, ಇದನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ, ಅವ್ರಿಗೂ ಅನುಕೂಲ ಆಗಲಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು.